ಚಿಕ್ಕ ಮಕ್ಕಳಿಗೆ ಹೊರಗಿಂದ ಬಿಸ್ಕೆಟ್ ತೊಗೊಂಬಂದರೆ ಏನು ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಏನು ಡಾಲ್ಡಾ ಹಾಕಿರ್ತಾರೆ ಅನ್ನೋ ಯೋಚನೆ ಆಗುತ್ತಲ್ವ. ಮನೆಯಲ್ಲಿ ಈಸಿಯಾಗಿ ರಾಗಿ ಬಿಸ್ಕೆಟ್ ಹೇಗೆ ಮಾಡ್ಬೋದು ತೋರಿಸ್ತೀನಿ, ಬನ್ನಿ ನೋಡೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ರಾಗಿ ಬಿಸ್ಕೆಟ್ ಮಾಡೋಕ್ಕೆ ಮೊದಲಿಗೆ ಅರ್ಧ ಕಪ್ ತುಪ್ಪ ತೊಗೋತಾ ಇದ್ದೀನಿ. ಅರ್ಧ ಕಪ್ ತುಪ್ಪಕ್ಕೆ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಸಕ್ಕರೆ ಏನು ಬಳಸ್ತಾ ಇಲ್ಲ, ಹಾಗೆ ಮೈದಾ ಹಿಟ್ಟು ಕೂಡ ಹಾಕ್ತಾ ಇಲ್ಲ. ತುಂಬ ಚೆನ್ನಾಗಾಗತ್ತೆ, ಮಕ್ಕಳಿಗೆ ಕೂಡ ಏನು ಯೋಚನೆ ಇಲ್ಲದೆ ಕೊಡಬಹುದು. ಅದನ್ನು ಈಗ ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡಿ ಅದು ಕ್ರೀಮಿ ಟೆಕ್ಸ್ಚರ್ ಫಾರ್ಮ್ ಆಗೋ ತನಕ ನೀಟಾಗಿ ಕಲಿಸ್ಕೊಳ್ಳೋಣ. ಬೆಲ್ಲ ಪೂರ್ತಿ ಕರಗಬೇಕು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಾಯಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿ. ನಾವು ಇನ್ನೂ ಹೆಚ್ಚು ಜನಕ್ಕೆ ತಲುಪೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಈಗ ಎರಡು ಬೀಟಾಗಿ ಕ್ರೀಮಿ ಟೆಕ್ಸ್ಚರ್ ಫಾರ್ಮ್ ಆಗಿದೆ. ಅದಕ್ಕೆ 1 ಕಪ್ ಆಗೋಷ್ಟು ರಾಗಿ ಹಿಟ್ಟು, ಹಾಗೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಒಂದು 2.5 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಮೈದಾ ಬದಲು ಗೋಧಿ ಹಿಟ್ಟು ಉಪಯೋಗಿಸ್ತಾ ಇದ್ದೀವಿ, ಅದರ ಆಲ್ಟರ್ನೇಟಿವ್ ಆಗಿ. ಹಾಗಾಗಿ ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಹಾಲಿನ ಪುಡಿ ಹಾಕ್ಕೋಬೇಕು. ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ, ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು, ಇದಿಷ್ಟನ್ನು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ತುಂಬ ಏನು ತಿಕ್ಕಿ ಎಲ್ಲ ಚಪಾತಿ ಹಿಟ್ಟನ್ನ ಅದೋ ಥರ ಎಲ್ಲ ನಾದಿ ಕಲಿಸೋದು ಬೇಡ, ಬೆರಳು ತುದಿಲಿ ಕಲಿಸಿದ್ರೆ ಸಾಕಾಗತ್ತೆ. ಅದಕ್ಕೀಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಈಗ ನೀಟಾಗಿ ಅದು ಸ್ಪೂನಿಗೆ ಅಂಟಿದ್ದನ್ನೆಲ್ಲ ತೆಗೆದು ಅದನ್ನು ಇವಾಗ ಬೆರಳು ತುದಿಲಿ ಕಲಸಿ ಉಂಡೆ ಮಾಡ್ಕೊಬೇಕು. ಈ ಉಂಡೆ ಮಾಡೋಕ್ಕೆ ನಿಮಗೆ ಅದಿಷ್ಟೇ ಟೆಕ್ಸ್ಚರಲ್ಲಿ ಉಂಡೆ ಮಾಡೋಕ್ಕಾದರೆ ಸರಿ, ಇಲ್ಲೇ ಇದ್ದರೆ ಒಂದು 2 ಸ್ಪೂನ್ ಹಾಲು ಹಾಕ್ಕೊಳ್ಳಿ. ನನಗೆ ಇದಿಲ್ಲ ಆಗಲ್ಲ, 2 ಸ್ಪೂನ್ ಹಾಲು ಹಾಕ್ಕೋತಾ ಇದ್ದೀನಿ. ಹಾಲು ಹಾಕಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕು. ಆ ಥರ ಅದನ್ನು ಮಾಡಿ ಕಲಿಸ್ಕೊಂಡು ಅದನ್ನು ಉಂಡೆ ಮಾಡಿ ಬೇಕ್ ಮಾಡೋಕ್ಕೆ ಇಡಬೇಕು. ಇದು ಕಲಸಿ ಉಂಡೆ ಮಾಡಿ ಬಿಸ್ಕೆಟ್ ಶೇಪಲ್ಲಿ ರೆಡಿ ಆಗಿಬಿಟ್ಟು, ಆಮೇಲೆ ಅದ್ರ ಮೇಲ್ಗಡೆಗೆ ನಾನು ಒಂದು ಸ್ವಲ್ಪ ಅದಕ್ಕೆ ಗೋಡಂಬಿ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಅದಕ್ಕೆ ಟೂಟಿ ಫ್ರೂಟಿ ಹಾಕಿದ್ದೀನಿ. ಅದಿಷ್ಟೆಲ್ಲ ಪ್ರೊಸೀಜರ್ ಆಗ್ತಾ ಇರಲಿ, ಅಷ್ಟರೊಳಗೊಂದು ಹಾಡು ಕೇಳ್ಕೊಂಬರೋಣ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ, ನನ್ನಾಸೆಯಾಸರೆ ಮಿಂಚೆಂಬ ಬಳ್ಳಿಗೆ ಮೇಘದಾಸರೆ, ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನಾಸರೆ. ಯುಗಗಳು ಜಾರಿ ಉರುಳಿದರೇನು, ನಾನೇ ನೀನು ನೀನೆ ನಾನು, ಆದ ಮೇಲೆ ಬೇರೆ ಏನಿದೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ರವಿಯನ್ನು ಕಾಣದೆ ಹಗಲೆಂದು ಆಗದು, ನಿನ್ನನ್ನು ನೋಡದೆ ಈ ಪ್ರಾಣ ನಿಲ್ಲದು. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ನಿನ್ನನ್ನು ಸೇರದೆ ನಾ ಹೇಗೆ ಬಾಳುವೆ. ವಿರಹದ ನೋವ ಮರೆಯಲಿ ಜೀವ, ಹೂವು ಗಂಧ ಸೇರಿದಂತೆ ಪ್ರೇಮದಿಂದ ನಿನ್ನ ಸೇರುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಲಾ 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 ಲಾ, ಆಹಾ ಹಾ 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 ಹಾ,
ಇದೆಲ್ಲ ರೆಡಿ ಆಯಿತು. 170 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಏರ್ ಫ್ರೈಯರ್ನ 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. 170 ಡಿಗ್ರಿ ಸೆಲ್ಸಿಯಸ್ಸಲ್ಲೇ ಬಿಸ್ಕೆಟ್ನ 10ರಿಂದ 12 ನಿಮಿಷ ಬೇಕ್ ಮಾಡಬೇಕಾಗತ್ತೆ. ಕರೆಕ್ಟಾಗಿ ಎಷ್ಟು ದಪ್ಪ ಮಾಡಿದ್ದೀರಾ ನೋಡಿಕೊಂಡು ಬೇಕ್ ಮಾಡ್ಕೊಳ್ಳಿ. ತಣ್ಣಗಾದ ಮೇಲೆ ಮತ್ತೆ ಅದು ಗಟ್ಟಿ ಆಗುತ್ತೆ. ಈಗ ನೋಡಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಏನು ಯೋಚನೆ ಇಲ್ಲದೆ ಚಿಕ್ಕ ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು. ಆ್ಯಕ್ಚುಲಿ ಇದು ರಿಕ್ವೆಸ್ಟೆಡ್ ರೆಸಿಪಿ, ತುಂಬ ಜನ ಕೇಳ್ತಾಯಿದ್ರು, ಹಾಗಾಗಿ ಮಾಡಿದ್ದೀನಿ. ಇಷ್ಟ ಆಯಿತು ಅನ್ಕೋತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.